MP ಪಾಪ ನೆಕ್ಸ್ಟ್ ಲೆವೆಲ್ ಗಾಡಿ ನಂಬರ್ ನೋಡ್ಬೋದು ನೀವು MP47 RXZ ಎಲ್ಲಿದೆ. ಸೊ ಇದಕ್ಕೆ ಹೆಸರು ZD ಅಂತ ಇಕ್ಕೋಣ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಆ್ಯಂಡ್ ನಮ್ಮ ಬೆನ್ನಿಲಿ 300 ನಿಂತ್ಕೊಂಡಿದ್ದೆ. ಪೆಟ್ರೋಲ್ ಪಾಸ್ ಆಗಬೇಕಲ್ಲ ಬೆಳಗ್ಗೆ. ಸೊ ಆ ಫಾಲ್ಟಿಂದ ಸೌಂಡ್ ನೋಡಿ ಹೆಂಗೆ ಬರ್ತಾ ಇದೆ. ಸಾರಿ ಫಾರ್ ದಿಸ್ ರಾಂಗ್ ವೇ ಗೈಸ್, ಯಾರು ಫಾಲೋ ಮಾಡಿಬಿಡ್ರಿ ದಯವಿಟ್ಟು. ಯಾಕಂದ್ರೆ ಸೊ ಒಳ್ಳೆ ರೈಡರ್ ಸಿಗ್ತಾರೆ ಬೆಳಗ್ಗೆ. ಸ್ವಿಗ್ಗಿ ಅವರು ಯಾರಪ್ಪ ಇವನು. ಸೊ ಹೇ ಗೈಸ್, ಅಸ್ಸಲಾಮು ಅಲೈಕುಮ್, ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ಒನ್ ಬ್ಲಾಗ್. ಸೊ ನನ್ನ ಇನ್ನೊಂದು ವೀಡಿಯೋಗೆ ಸುಸ್ವಾಗತ. ಸೊ ನೋಡ್ತಾ ಇದ್ದೀರಾ ನಮ್ಮ MP ಬಾಬಾ ಹೇಳಿದ್ದೆಲ್ಲ ಅದೇ ಗಾಡಿ ಹೆಂಗಿದೆ. ಸೊ ಬೆಳಗ್ಗೆ ನೋಡ್ಸೋಣ ಅಂತ ಪ್ಲ್ಯಾನ್ ಆಗಿಬಿಟ್ಟು ಇನ್ನೊಂದು ಬ್ಲಾಗಲ್ಲಿ ನೋಡಿಸ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ನಮ್ಮ MP ಬಾಬಾ ನೆಕ್ಸ್ಟ್ ಲೆವೆಲ್ ಗಾಡಿ ನಂಬರ್ ನೋಡ್ಬೋದು ನೀವು MP47 ಬಾಬಾ. ಸೊ ಇಟ್ಸ್ ಲೈಕ್ AK-47 ಸೈಕ್ ಗಾಡಿ. ನಮ್ಮದು RXZ ಎಲ್ಲಿದೆ. ಸೊ ಇದಕ್ಕೆ ಹೆಸರು ZD ಅಂತ ಇಕ್ಕೋಣ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಆ್ಯಂಡ್ ನಮ್ಮ ಬೆನ್ನಿಲಿ 300 ನಿಂತ್ಕೊಂಡಿದೆ. ಆ್ಯಂಡ್ ಡಿಯೋ ಆಲ್ವೇಸ್ ಇಲ್ಲೇ ಇದೆ. ಸೊ ಇವಾಗ ಎತ್ಕೊಳೋಣ ನಮ್ಮದು. ಸೊ Z ಮೀಟ್ರ್ ವರಮ್ ಎಲ್ಲ ರನ್ನಿಂಗ್ ಮಾಡಿದ್ದಾರೆ ಆಲ್ಮೋಸ್ಟು. ಸೊ ಅದನ್ನು ತೆಗಿಯೋಣ. ತೆಗ್ಬಿಟ್ಟು ನಿಮ್ಗೆ ವಿತ್ ಮೀಟ್ರ್ ನೋಡ್ಸೋಣ. ಸೊ ಅದಕ್ಕೆ 1-3 days ಟೈಮ್ ಬೇಕು. ಸೊ ignore the background guys, let's go to highway, let's go to road and start the vlog. ಸೊ ಬೆಳಗ್ಗೆ ವ್ಯೂ RX ಅಲ್ಲಿ ಈ ಥರ ಬರ್ತಾ ಇದೆ. ಚೆನ್ನಾಗಿದೆ ಆಲ್ಮೋಸ್ಟ್. ಸೊ ನಮ್ಮ ಬಾಬಾ ಬೆಳಗ್ಗೆ ಸ್ವಲ್ಪ ಈ ಪ್ರಾಬ್ಲಮ್ ಕೊಡ್ತೈತೆ. ಲೈಕ್ ಗಾಡಿ ಹೋಗ್ತಾ ಇರಲಿಲ್ಲ ಆ ಥರ. ಬಿಕಾಸ್ ಪೆಟ್ರೋಲ್ ಪಾಸ್ ಆಗಬೇಕಲ್ಲ ಬೆಳಗ್ಗೆ. ಸೊ ಆ ಫಾಲ್ಟಿಂದ ಸೌಂಡ್ ನೋಡಿ ಹೆಂಗೆ ಬರ್ತಾ ಇದೆ. ಸೊ ಲೈಕ್ ಇಟ್ಸ್ ಲೈಕ್ K9ಇಂದ ತುಂಬ ಸೌಂಡ್ ಇದೆ ಗಾಡಿಯಲ್ಲಿ ಮಾತ್ರ. ಸೊ ಗೈಸ್ ಇಲ್ಲಿ ರಾಂಗ್ ರೂಟ್ ಹೊಡೆಯೋಣ. ಐ ಆಮ್ ಸೋ ಸಾರಿ. ಬಿಕಾಸ್ ಈ ಟ್ರಾಫಿಕಲ್ಲಂತೂ ಹೋದರೆ ಒಂದು 2-3 ಸಿಗ್ನಲ್ಗಳು ಬಿಡಬೇಕು. ಸೊ ಸಾರಿ ಫಾರ್ ದಿಸ್ ರಾಂಗ್ ವೇ ಗೈಸ್, ಯಾರು ಫಾಲೋ ಮಾಡಿಬಿಡ್ರಿ ದಯವಿಟ್ಟು. ಯಾಕಂದರೆ ರಾಂಗ್ ವೇ ಇಸ್ ಟು ಡೇಂಜರ್. ನಾನು ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ನೀವು ನೋಡ್ತಾ ಇರ್ಬೋದು ಸಿಗ್ನಲ್ ಎಷ್ಟು ಉದ್ದ ಐತೆ. ಇದಕ್ಕೆ ಕಾಯಬೇಕಂದ್ರೆ ಓಹೋ ಜಾಸ್ತಿ ಟೈಮ್ ಬೇಕಾಗುತ್ತೆ. ಸೊ ನೋಡಿ ನಾನು ಹಿಂಗೆ ಬಂದೆ, ಸಿಗ್ನಲ್ ಬಿಟ್ಟರು ಸ್ಟ್ರೈಟ್ ಹಂಗೆ ನುಗ್ಗಿಬಿಡ್ಬೋದು, ಏನು ತೊಂದರೆ ಇಲ್ಲ. ಸೊ ಹಂಗೆ ಹೋಗಂಗಿಲ್ಲ, ಆದರೂ ನೋಡಿ ಹೆಂಗೆ ನುಗ್ತಾರೆ ಜನಗಳು. ಸೊ ಒಳ್ಳೆ ರೈಡರ್ ಸಿಗ್ತಾರೆ ಬೆಳಗ್ಗೆ. ಸ್ವಿಗ್ಗಿ ಅವರು ಯಾರಪ್ಪ ಇವನು. ಬ್ಯಾಟ್ರಿ ಗಾಡಿಗೆ ಓಡ್ಸೋಕೆ ಬಂದಿರ ಹೆಂಗಿದಾನೆ ಹೆಲ್ಮೆಟ್ ಇಲ್ದಿರ. RX ಟಕ್ಕರ್ ಹೊಡ್ಯಕ್ಕೆ ಬರ್ತವನೆ ಗುರು. ಅದು ಹಾಂಡಾದಲ್ಲಿ ಗುರು. ಹಾಂಡಾನೇ ಯಮಹನೇ. ನೀವು ಕಾಟ ಕೊಡ್ಬೋದಾಗಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ ಗುರು. ನಮ್ಮ ಗಾಡಿಯಲ್ಲಿ ಏನು ಗೊತ್ತಲ್ಲ, ಫಾಲ್ಟ್ ನನ್ನೇ ಇಂಜಿನ್ ರೆಡಿ ಆಗಿರೋದು ಇಲ್ಲಾಂದರೆ ಕೊಡ್ತಾಯಿದ್ದೆ ಸರ್ ಕಾಟ. ಇವಾಗೂ ಕೊಡ್ಬೋದು, ಬೇಡ ಅವ್ನು ಕಾಟ ಕೊಡ್ಬಿಟ್ಟು ನಾವೇನಕ್ಕೆ ರಿಕ್ಸ್ ತೊಗೊಬೇಕು ನಮ್ಮ ಗಾಡಿ ಮೇಲೆ. ಸೊ ನಮ್ಮ ಪೊಲೀಸರು ಕಳಿಸ್ತಾ ಇದ್ದಾರೆ ನಮಗೆ. ಏನು ಗುರು ಬಿಸಿ ಹಿಂಗೈತೆ, ಕೈಯೆಲ್ಲ ಸುಟ್ಟಂಗೈತೆ ಅನ್ಕಂತ ನಿಜವಾಗ್ಲೂ. ಈ ಥರ ಬಿಸಿ. ನಾನು ಬೇರೆ ಹಾಫ್ ಟಿ ಶರ್ಟ್ ಹಾಕ್ಕೊಂಡಿದ್ದೀನಿ ಅಲ್ಲ, ಫಾಲ್ಟು. ನಾನು ಅದಕ್ಕೆ ಗುರು ಜಾಸ್ತಿ ರೆಡಿ ಆಗೋಕ್ಕೆ ಹೋಗಲ್ಲ ಈ ನಡುವೆ. ಸಿಂಪಲ್ ಒಂದು ನೈಟ್ ಪ್ಯಾಂಟು, ಒಂದು ಟೀ ಶರ್ಟು, ಚಪ್ಪಲಿ ಅಷ್ಟೇ.
ಫಸ್ಟೆಲ್ಲ ನಾನು ಹೆಂಗೆ ರೆಡಿ ಆಗೋತಾ ಇದ್ರೆ ಅಂದರೆ ಹುಡುಗರು ನಮ್ಮ ಏರಿಯಾದಲ್ಲಿ ಹುಡುಗರು ಸಾಕಾಗ್ತಾಯಿದ್ರು. ಏನೋ ಏರಿಯಾದಲ್ಲೇ ಹಿಂಗೆ ಇರ್ತೀಯನೋ ನೀನು ಈ ಥರ ರೆಡಿಯಾಗಿ ಎಲ್ಲ. ಯಾಕಂದರೆ ಜಮಾನದಿಂದ ನಾನು ಅರ್ಫಾಜು ತುಂಬಾ ನಮ್ಮ ಏರಿಯಾದಲ್ಲಾದರೂ ಇರಲಿ ಆಚೆ ಆದರೂ ಇರಲಿ ಟಿಪ್ ಟಾಪ್ ರೆಡಿಯಾಗಿರ್ತಾಯಿದ್ರಿ. ಶೂ ಎಲ್ಲ ಹಾಕ್ಕೊಂಡು ನಮ್ಮ ನೆಕ್ಸ್ಟ್ ಲೆವೆಲ್ ಇತ್ತು ಬಿಡಿ. ಅದು ಆ ಜಮಾನ ಮತ್ತೆ ಬರಲ್ಲ, ಅದಾಗಲ್ಲ. ಇಲ್ಲಿ ನಮ್ಮ ಗೋರ್ಮೆಂಟ್ ಬಸ್ ಅವ್ರು ಏನಪ್ಪ ಈ ಥರ ಕಾಟ ಕೊಡ್ತಾರೆ ನೋಡಿ. ಅವರಿಂದನೇ ಇಷ್ಟು ಜಾಮು. ಕೊಡಿ ಸರ್ ಗ್ಯಾಪು. ಸರಿ ಗ್ಯಾಪಿಗೆ ನೋಡ್ಕೊಂಡು ಹೋಗೋಣ ಅಷ್ಟೇ, ಬೇರೆ ಆಪ್ಷನ್ ಇಲ್ಲ ಇವಾಗ. ಸೊ ನಾನು ಹೇಳ್ತಿರೋದು ಟೈಮ್ ಬಂದ್ಬಿಟ್ಟು 2015-16 ಆ ಟೈಮಲ್ಲಿ ನಾವು ಹೆಂಗೆ ರೆಡಿ ಆಗ್ತಾಯಿದ್ರಿ ಅಂದರೆ ನೆಕ್ಸ್ಟ್ ಲೆವೆಲ್. ನಾವು ನಿಕ್ಕರ್ಗಳು ನೈಟ್ ಪ್ಯಾಂಟ್ಗಳು ಹಾಕೋ ಸೀನೇ ಇಲ್ಲ. ಅಮ್ಮ ರೆಡಿ ಆದರೆ ವಿತ್ ಶೂಗಿ ಹಾಕ್ಕೊಂಡು ನೆಕ್ಸ್ಟ್ ಲೆವೆಲ್ ನಾನು. ಸೊ ಇವಾಗೇನು ಮಾಡೋಕ್ಕಾಗಲ್ಲ. ಸೊ ಇದು ವೈಟ್ ಫೀಲ್ಡಲ್ಲಿ ಮಾತ್ರ ಸ್ವಲ್ಪ ಜಾಮೆ ಗುರು. ಹೊಡೆಯೋಣ ಗ್ಯಾಪ್ ಇದು. ಓ ಆಗುತ್ತೆ ಆರಾಮಾಗ. ನನ್ನ ಬಸ್ ಅವ್ರು ಬಲ್ಲ ರೆಕ್ಸ್ತವ್ರೆ. ನೋಡಿ ನೋಡಿ ಯಾವ ಥರ ಕಾಟ ಕೊಡ್ತಾರೆ ಅಂದರೆ ನೆಕ್ಸ್ಟ್ ಲೆವೆಲ್ಲು. ಮತ್ತು ನಾವು ಗೊತ್ತಲ್ಲ MP ಬಾಬಾನ ಎಲ್ಲೂ ನಿಲ್ಲಿಸಲ್ಲ, ಓದ್ತಾ ಇರೋದೆ. ಹಿಂಗೆ ಎಕ್ಸ್ಕೊಂಡು ಹೋಗ್ಬಿಡ್ತೀನಿ ನಂಗೆ ತಲೆಗೆ ಎಡ್ಸಿದ್ರೆ ಇವಾಗ. ಹೇ ಅಣ್ಣ ಸ್ವಲ್ಪ ಮುಂದೆ ಹೋಗಲೇ. ನೋಡಿ ಎಷ್ಟು ಕಡೆ ಜಾಗ ಇಕ್ಕೊಂಡು ಇದು ಕಡೆ ಒಂದು ಓದ್ತಾವ ನೀವು ಯಾರೋ. ಇವರೆಲ್ಲ ಕ್ಯಾಬ್ ಡ್ರೈವರ್ಸು, ಅಫಿಷಿಯಲ್ ಅವ್ರನ್ನ ಹಾಕ್ಕೊಂಡು ಹೋಗೋದು ಇವರು ನಮ್ಮ ಅಂಥವ್ರು ಬಾಧ ಕೊಡೋಕ್ಕೆ. ಗುರು ಹೆವಿ ಬಿಸಿ ಗುರು. ಹೆಲ್ಮೆಟ್ ಒಳಗಡೆ ಅಂತೂ ಓದ್ತಾ ಐತೆ ನನ್ಕಂತೂ. ಏ ಅಣ್ಣ ಜರ್ಗಣ. ಸೊ ಆಕ್ಸಿಡೆಂಟ್ ಆಗಿರಬೇಕು. ನಾನು ನೋಡೇ ಇಲ್ಲ ಗುರು, ನಾನು ಕಾಯ್ಕೊಂಡಿದ್ದೆ ಅಲ್ಲ. ಓ ಸೊ ಹೆವಿ ಸುಸ್ತು ಗುರು. ಫಾಲ್ಟ್ ಸೊ ಗುರು ನಿಮಗೆಲ್ಲ ನಾನು ಬಾಬಾನ ಡೇ ಅಲ್ಲಿ ಓಡಿಸಿ ನೋಡಬೇಕಾಗಿತ್ತು. ಆ್ಯಂಡ್ MP ಬಾಬಾ ಅಂದರೆ ಸೊ ಐ ಲೈಕ್ ದಿಸ್ ಬೈಕ್ ಬಿಕಾಸ್ MP ನಮ್ಮದು ಹಳೇದು ಯಾವುದೋ ಒಂದು ಇದು ಇದೆ. ಸೊ ಅದರಿಂದ ಸೊ ನಮ್ಮ ಮನೆಯವ್ರು ಚೆನ್ನಾಗಿ ಗೊತ್ತಾಗುತ್ತೆ. ಅದು ನಾನು ಹೇಳೋಕ್ಕೆ ಹೋಗಲ್ಲ. ಈ ಬ್ಲಾಗ್ ನಮ್ಮ ಮನೆಯವ್ರು ಯಾರನ್ನ ನೋಡ್ತಾ ಇದ್ದರೆ ಫಸ್ಟ್ ಕಾಂಪ್ಲಿಮೆಂಟ್ರಿ ಅವರಿಂದನೇ ಸಿಗುತ್ತೆ. ಪ್ಲಸ್ ನನಗೆ ಗೊತ್ತಾನೂ ಆಗಿಬಿಡುತ್ತೆ. ಸೊ ಅದರಿಂದ ಸ್ವಲ್ಪ ಗಾಡಿ ನನಗೆ ಇದು ಹೆವಿ ಇಷ್ಟ ಆಗೋಗೈತೆ MP. ಸೊ ಆದಷ್ಟು ಬೇಗ ನಮ್ಮ ಬ್ಲಾಗಲ್ಲಿ ಗಾಡಿ ಬರ್ತಾ ಇರುತ್ತೆ. ಸೊ ಗೈಸ್ ಇವತ್ತಿನ ಬ್ಲಾಗ್ ಮುಗಿಸೋಣ, ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಅಷ್ಟೊತ್ತಿಗೆ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ರೈಡ್ ಸೇಫ್ಲಿ ಬೈ ವೇರಿಂಗ್ ಯುವರ್ ಹೆಲ್ಮೆಟ್ ಗೈಸ್. ಹೆಲ್ಮೆಟ್ ಹಾಕ್ಕೊಂಡೆ ಗಾಡಿ ಓಡಿಸ್ರಿ, ಹುಷಾರಾಗಿ ಓಡಿಸ್ರಿ. ಸಿಗೋಣ ಮತ್ತೊಂದು ಬ್ಲಾಗಲ್ಲಿ. ಅಲ್ಲಾ ಹಾಫೀಸ್.